ನಟ ಮಯೂರ್ ಪಟೇಲ್ರಿಂದ ಸರಣಿ ಅಪಘಾತ ಆಗಿದೆ. ಮಯೂರ್ ವಿರುದ್ಧ ಡ್ರಂಕ್ ಅಂಡ್ ಡ್ರೈವ್ ಆರೋಪ ಕೇಳಿಬಂದಿದೆ. ಹಲಸೂರು ಸಂಚಾರ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗಿದೆ. BNS 281 ಮತ್ತು IMA 185 ಈ ಆಕ್ಟ್ ಅಡಿಯಲ್ಲಿ ಈಗ ಮಯೂರ್ ಪಟೇಲ್ ವಿರುದ್ಧ ಕೇಸ್ ದಾಖಲಾಗಿರೋದು. ಫಾರ್ಚುನರ್ ಕಾರನ್ನ ನಟ ಮಯೂರ್ ಪಟೇಲ್ ಚಲಾಯಿಸ್ತಾ ಇದ್ರು. ಕುಡಿದ ಅಮಲಿನಲ್ಲಿ ನಿಂತಿದ್ದ ಕಾರುಗಳಿಗೆ ಡಿಕ್ಕಿ ಹೊಡೆದಿದ್ದಾರೆ ಅನ್ನೋದು ಈಗ ಆರೋಪ. ಆಧಾರ್ ಕಾರ್ಡ್ ಏನ್ ಮಾಡ್ಬೇಕು ಹೇಳಿ ಸರ್? ಏನಿಲ್ಲ ಸರ್, ಅದೇ ರೆಡಿ ಮಾಡಿಸ್ಕೊಡ್ತೀನಿ ಅಂತ ಬಾಯ್ ಬಿಟ್ಟು ಹೇಳ್ತಾ ಇದೀನಲ್ಲ. ಇದಕ್ಕಿಂತ ಹೆಚ್ಚು ಇನ್ನೇನ್ ಮಾಡ್ಬೇಕು ಹೇಳಿ ಸರ್? ನೀವು ರೆಡಿ ಮಾಡಿಸ್ಕೊಡ್ತೀರಾ ಗೊತ್ತು ಸರ್. ಇವಾಗ ಹೋಗ್ಬಿಟ್ರೆ ನಾಳೆ ನಿಮ್ನ ಹೆಂಗ್ ಹುಡ್ಕೋದು? ಆಧಾರ್ ಕಾರ್ಡು ಸರ್, ನಂದೊಂದು ಫೋನ್ ನಂಬರ್ ಸರ್ ಗೊತ್ತು ಸರ್. ಆಧಾರ್ ಕಾರ್ಡು, ಫೋನ್ ನಂಬರ್ ಎಲ್ಲ ಸಿಗುತ್ತೆ. ನಾವು ಈ ತರ ಕೇಸ್ ಸರ್, ನಾವು ಈ ತರ ಮಾಡ್ತಾ ಇದೀರಲ್ಲ ಸರ್. ಮಾಡ್ತಾ ಇದ್ದೀನಿ ಸರ್, ಮಾಡ್ತಾ ಇದ್ದೀನಿ. ಇದು ನಾನು ವಿಡಿಯೋ ಮಾಡ್ತಾ ಇದ್ದೆ, ನೀವೇ ಬಂದ್ರೆ ಮಾತಾಡ್ತಾ ಇದ್ದೀರಾ. ಅದಕ್ಕೆ ಹೇಳ್ತಾ ಇರೋದು, ನಾನು ಮಾಡಿಸ್ಕೊಡ್ತೀನಿ ಅಂತ ಅಲ್ಲಿ ವಿಡಿಯೋ ಬಂದ್ರಲ್ಲ ಸರ್. ನೀವು ಮಾಡಿಸ್ಕೊಡ್ತೀರಾ ಗೊತ್ತು ಸರ್. ನಾಳೆ ದಿನ ನಾನು ನಿಮ್ಮ ಹತ್ರ ಬಂದೆ ಎಷ್ಟಲ್ಲಿ ಬೇಕು ಗೊತ್ತಲ್ಲ ಸರ್. ಸರ್ ನಾನು ನಿಮ್ಮ ಹತ್ರ ಬರ್ಬೇಕಲ್ಲ ಸರ್. ಏನ್ ಮಾಡ್ಬೇಕು ಹೇಳಿ ಸರ್? ಏನಿಲ್ಲ ಸರ್, ಅದೇ ರೆಡಿ ಮಾಡಿಸ್ಕೊಡ್ತೀನಿ ಅಂತ ಬಾಯ್ ಬಿಟ್ಟು ಹೇಳ್ತಾ ಇದೀನಲ್ಲ. ಇದಕ್ಕಿಂತ ಹೆಚ್ಚು ಇನ್ನೇನ್ ಮಾಡ್ಬೇಕು ಹೇಳಿ ಸರ್? ನೀವು ರೆಡಿ ಮಾಡಿಸ್ಕೊಡ್ತೀರಾ ಗೊತ್ತು ಸರ್. ಇವಾಗ ಹೋಗ್ಬಿಟ್ರೆ ನಾಳೆ ನಿಮ್ನ ಹೆಂಗ್ ಹುಡ್ಕೋದು? ಆಧಾರ್ ಕಾರ್ಡು ಸರ್, ನಂದೊಂದು ಫೋನ್ ಸರ್. ರಾತ್ರಿ ಸುಮಾರು 9:15 ಸರ್ ನೈಟು ಬರಬೇಕಾದ್ರೆ ಅಲ್ಲಿ ಕಮಾಂಡೋ ಹಾಸ್ಪಿಟ್ಲ್ ಸಿಗ್ನಲ್ ಹತ್ರ ಸಿಗ್ನಲ್ ಬಿದ್ದಿದ್ದು ನಿಂತಿದ್ದು. ಎಲ್ಲ ಗಾಡಿಗಳು ನಿಂತಿದ್ದು ಸಿಗ್ನಲಲ್ಲಿ. ಹಿಂದ್ಲಿಂದ ಬಂದು ಸ್ವಿಫ್ಟ್ ಡಿಸೈರ್ಗೆ ಬೇರೆ ಗಾಡಿ ಹೊಡೆದಾಗ ಆಮೇಲೆ ನಮ್ಮ ಗಾಡಿಗೆ ಟಚ್ ಆಯಿತು. 4 ಗಾಡಿ ಹಿಂದಿಂದ ಟಚ್ ಆಗಿ ಹಿಂದೆಗಡೆ ಎಲ್ಲ ಇದೇ ಓಪನ್ ಆಗಿಬಿಟ್ಟೈತೆ ಸರ್. ಇದರಲ್ಲಿ ಮನುಷ್ಯ ಕುಡಿದಿದ್ರ ಹೆಂಗಿತ್ತು? ಹೌದು ಸರ್, ಡ್ರಿಂಕ್ಸ್ ಮಾಡಿ ಹೆಂಡತಿ ಒಡವೆಯನ್ನ ಅಡಗಿಟ್ಟು ಕಾರ್ ತೆಗೆದುಕೊಂಡಿದೆ. ಕಾರ್ ಜಖಂ ಆದದ್ದನ್ನ ನೆನೆದು ಚಾಲಕ ಶ್ರೀನಿವಾಸ್ ಕಣ್ಣೀರ್ ಹಾಕಿದ್ದಾರೆ. ಸರ್ ತುಂಬಾ ಕಷ್ಟ ಆಯ್ತದೆ ಸರ್. ಇವಾಗ ಅದು ಗಾಡಿ ರೆಡಿ ಆಗಬೇಕು, ಅವೆಲ್ಲ ಏನು ಎತ್ತ ನೋಡಬೇಕು. ಅವ್ರು ಕೇಳಿದ್ವಿ ಮಯೂರ್ ಪಟೇಲ್ ಅವ್ರಿಗೆ. ಅವರು ನೈಟು ಅದು ಡ್ರಿಂಕ್ಸ್ ಮಾಡಿದಾಗ ಸುಮ್ಮನೆ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಏನು ಅದ್ರ ಬಗ್ಗೆ ಅವರೇನು ಜಾಸ್ತಿ ಇದು ಮಾಡಲಿಲ್ಲ. ಅದರಿಂದ ಪೊಲೀಸ್ನವ್ರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಯ್ತು. ಕೊಟ್ವಿ. ಹಾಂ ಸರ್, ಅದು ನನಗೆ ಗೊತ್ತಿಲ್ಲ ಸರ್. ಅದು ಕಾರ್ ಇನ್ಸೂರೆನ್ಸ್ ಇಲ್ಲದೆ ಇರೋದು ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ನಾನು ಚೆಕ್ ಮಾಡಿಲ್ಲ ಅದನ್ನು. ನೀವು ಯಾವ ಕಾರ್ ತಗೊಂಡಿರಿ ಸರ್? ಎಷ್ಟು ದಿನ ಆಗಿದೆ? ಎಷ್ಟು EMI ಆಗಿದೆ? ಹೆಂಗೆಲ್ಲ ಕಷ್ಟಪಟ್ಟು ತಗೊಂಡಿರಿ ಕಾರ್? ಏನು ಕತೆ ಸರ್? ಕಾರು ನಾವು EMI ಹೊಸ ಕಾರು ಸರ್. 15 ದಿನ ಆಗೈತೆ ಸರ್ ಬಂದಿದ್ದು ಹೊಸ ಕಾರು. ಮಿಸ್ಸಸ್ ಅವ್ರದ್ದು ಒಡವೆ, ನಮ್ಮದು ಸ್ವಲ್ಪ ಸೇವಿಂಗ್ಸ್ ದುಡ್ಡು, PF ದುಡ್ಡು ಎಲ್ಲ ಇದು ಮಾಡಿಬಿಟ್ಟು ಗಾಡಿ ತೊಗೊಂಡಿದ್ದು. ಏನೋ ದುಡಿಯೋಣ ಅಂತ ಅಂದ್ಬಿಟ್ಟು ಸರ್. ತುಂಬ ಕಷ್ಟ ಆಯ್ತದೆ ಸರ್. ಇವಾಗ ಅದು ಗಾಡಿ ರೆಡಿ ಆಗಬೇಕು, ಅವೆಲ್ಲ ಏನು ಎತ್ತ ನೋಡಬೇಕು. ಅವ್ರು ಕೇಳಿದ್ವಿ ಮಯೂರ್ ಪಟೇಲ್ ಅವ್ರಿಗೆ. ಅವರು ನೈಟು ಅದು ಡ್ರಿಂಕ್ಸ್ ಮಾಡಿದಾಗ ಸುಮ್ಮನೆ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಏನು ಅದ್ರ ಬಗ್ಗೆ ಅವರೇನು ಜಾಸ್ತಿ ಇದು ಮಾಡಲಿಲ್ಲ. ನಮ್ಮ ಪ್ರತಿನಿಧಿ ರಾಜಪ್ಪ ಸ್ಥಳದಿಂದ ಒಂದು ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಸರ್, ಅದು ಪಟೇಲ್ ಕುಡಿದು ಅಜಾಗರೂಕತೆಯಿಂದ ಕಾರು ಚಾಲನೆ ಮಾಡಿ ಓಲ್ಡ್ ಏರ್ಪೋರ್ಟ್ ರಸ್ತೆ ಕಮಾಂಡೋ ಆಸ್ಪತ್ರೆ ಬಳಿಯಲ್ಲಿ ಅಪಘಾತವೆಸಗಿ ಅವರ ಫಾರ್ಚುನರ್ ಕಾರು ಸೇರಿದಂತೆ ಒಟ್ಟು 5 ಕಾರುಗಳಿಗೆ ಡ್ಯಾಮೇಜ್ ಆಗಿದೆ. ಅದರಲ್ಲಿ ಒಂದು ಕಾರಿಗೆ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿರುವಂತಹ ಕಾರಣದಿಂದಾಗಿ ಆತ ಚಾಲಕ ಆ ಕಾರನ್ನ ತೆಗೆದುಕೊಂಡು ಹೋಗಿದ್ರೆ, ಮಯೂರ್ ಪಟೇಲ್ ಕಾರು ಸೇರಿದಂತೆ ಬೇರೆ 3 ಕಾರುಗಳು, ಅಂದ್ರೆ ಮಯೂರ್ ಪಟೇಲ್ ಕಾರು ಸೇರಿದಂತೆ ಒಟ್ಟು 4 ಕಾರುಗಳನ್ನ ಹಲಸೂರು ಸಂಚಾರ ಪೊಲೀಸರು ತೆಗೆದುಕೊಂಡು ಬಂದು ಠಾಣೆ ಬಳಿ ಹಾಕೊಂಡಿರುವಂತದ್ದು. ಅಂದ್ರೆ ರಾತ್ರಿ ಸುಮಾರು 9:15 ಸುಮಾರಿಗೆ ಮಯೂರ್ ಪಟೇಲ್ ಟ್ರಿನಿಟಿ ಸರ್ಕಲ್ ನಿಂದ ತಮ್ಮ ಮನೆ ಇರುವಂತಹ ಓಲ್ಡ್ ಏರ್ಪೋರ್ಟ್ ರಸ್ತೆ ಕಡೆಗೆ ಇದೇ ಫಾರ್ಚುನರ್ ಕಾರಿನಲ್ಲಿ ಹೋಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಎಕ್ಸಾಕ್ಟ್ ಆಗಿ ಹಳೆ ವಿಮಾನ ನಿಲ್ದಾಣ ರಸ್ತೆಯಲ್ಲಿರುವಂತಹ ಕಮಾಂಡೋ ಆಸ್ಪತ್ರೆಯ ಸಿಗ್ನಲ್ ಏನಿದೆ, ಆ ಒಂದು ಸಿಗ್ನಲ್ ಬಳಿ ಸುಮಾರು 4 ವಾಹನಗಳು ನಿಂತಿರ್ತದೆ. ಏಕಾಏಕಿ ವೇಗವಾಗಿ ಬಂದು ಹಿಂಬದಿಯಿಂದ ವಾಹನಗಳಿಗೆ ಡಿಕ್ಕಿಯನ್ನು ಹೊಡೆದಂತಹ ಸಂದರ್ಭದಲ್ಲಿ ಒಂದಕ್ಕೊಂದು ಕಾರು ಡಿಕ್ಕಿಯಾಗಿ ಒಟ್ಟು ಅವರ ಕಾರು ಸೇರಿದಂತೆ 5 ಕಾರುಗಳಿಗೆ ಡ್ಯಾಮೇಜ್ ಆಗಿದೆ. ಇದು
ಗಮನಿಸಬಹುದು. ಇದು ಒಂದು ಕಾರು ಅಂದ್ರೆ ಮುಂಭಾಗದಲ್ಲಿ ನಿಂತಿದ್ದಂತಹ ಕಾರಿನ ಹಿಂಭಾಗಕ್ಕೆ ಗುದ್ದಿರುವಂತದ್ದು ಗವರ್ಮೆಂಟ್ ಆಫ್ ಇಂಡಿಯಾದ ಒಂದು ಕಾರ್ ಇದು. ಸೊ ಇದಕ್ಕೂ ಕೂಡ ಡ್ಯಾಮೇಜ್ ಇದೆ. ಅದರಲ್ಲಿ ಇನ್ನೂ ತುಂಬಾನೇ ಬೇಜಾರಾಗುವಂತ ಸಂಗತಿ ಏನಂದ್ರೆ ಏನೀಗ ಗಮನಿಸ್ತಾ ಇದ್ದೀರಾ ಸ್ವಿಫ್ಟ್ ಕಾರು, ಈ ಕಾರನ್ನ ತೆಗೆಯೋದನ್ನು ಕೇವಲ 15 ದಿನ ಆಗಿದೆ. ಇನ್ನೂ ಕೂಡ ಒಂದು EMI ಕೂಡ ಕಟ್ಟಿಲ್ಲ. ಚಾಲಕ ತಾನು ಮಾಡಿದಂತಹ ಸ್ವಲ್ಪ ಸೇವಿಂಗ್ಸ್ ಅದರ ಜೊತೆಗೆ ತನ್ನ ಹೆಂಡತಿ ಹಾಗೆಯೇ ಮಕ್ಕಳ ಒಡವೆಯನ್ನು ಅಡವಿಟ್ಟು ಈ ಒಂದು ಕಾರನ್ನ ತೆಗೆದುಕೊಂಡಿದ್ರು. ಈ ಕಾರಿನ ಮೇಲೆ ಸಾಕಷ್ಟು ಪ್ರೀತಿಯನ್ನು ಇಟ್ಕೊಂಡಿದ್ರು. ಕೇವಲ 15 ದಿನಗಳ ಹಿಂದಷ್ಟೇ ಖರೀದಿ ಮಾಡಿದಂತಹ ಯೆಲ್ಲೋ ಬರ್ಡ್ ವಾಹನ ಇದು. ಹಾಗಾಗಿ ಇದಕ್ಕೆ ಹಿಂಭಾಗ ಹಾಗೆಯೇ ಮುಂಭಾಗ ಎರಡೂ ಕಡೆಗಳಲ್ಲೂ ಕೂಡ ಡ್ಯಾಮೇಜ್ ಆಗಿರುವಂತದ್ದು. ಹಾಗಾಗಿ ಚಾಲಕ ಕಣ್ಣೀರು ಹಾಕುವಂತಹ ರೀತಿಯಲ್ಲಿ ಮಾತನಾಡ್ತಿರುವಂತದ್ದು. ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಾರನ್ನ ತೋರಿಸ್ತಾನೆ. ಇದು ಕೂಡ ಸ್ವಿಫ್ಟ್ ಕಾರು. ಈ ಕಾರು ತೆಗೆದುಕೊಂಡು ಕೇವಲ 1 ರಿಂದ 1.5 ತಿಂಗಳಾಗಿದೆ ಅಷ್ಟೇ. ಈ ಕಾರಿಗೂ ಕೂಡ ಹಿಂಭಾಗಕ್ಕೆ ಡಿಕ್ಕಿ ಆಗಿದ್ದು ಈ ಕಾರು ಕೂಡ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿರುವಂತದ್ದು. ಇದಾದ ಬಳಿಕ ಅಂದ್ರೆ ಈ ಘಟನೆ ಆದ ಬಳಿಕ ಹಲಸೂರು ಸಂಚಾರ ಪೊಲೀಸರು ಘಟನಾ ಸ್ಥಳಕ್ಕೆ ಹೋಗಿ ಭೇಟಿಯನ್ನು ಕೊಟ್ಟು ಮಯೂರ್ ಪಟೇಲ್ ಅನ್ನ ಠಾಣೆಗೆ ಕರೆತಂದು ಒಂದು DDಯನ್ನ ಚೆಕ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಮಯೂರ್ ಪಟೇಲ್ ಮದ್ಯಪಾನ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗಿರುವಂತದ್ದು. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಲಸೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಮಯೂರ್ ಪಟೇಲ್ ವಿರುದ್ಧವಾಗಿ FIR ಕೂಡ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ರಾಚಪ್ಪಾಜಿ ನಾಯಕ್, TV9 ಬೆಂಗಳೂರು.